ಎಜಿ ನ್ಯೂಸ್ಗೆ ಸ್ವಾಗತ. ಪ್ರಾದೇಶಿಕ ಅರಣ್ಯ ವಿಭಾಗ ಯಾದಗಿರಿ, ಪ್ರಾದೇಶಿಕ ಅರಣ್ಯ ವಲಯ ಯಾದಗಿರಿ, ಕಾಡ್ಗಿಚ್ಚು, ಕಡತಲೆ ಕಳ್ಳಬೇಟೆ, ಅರಣ್ಯ ಪ್ರೋತ್ಸಾಹ ಯೋಜನೆ ಹಾಗೂ ಇನ್ನಿತರ ಪ್ರಚಲಿತ ಯೋಜನೆಗಳ ಕುರಿತು ಅರಿವು ಜಾಗೃತಿ ಮೂಡಿಸುವ ಬೀದಿ ನಾಟಕ ಯಾದಗಿರಿ ನಗರದ ಬಸ್ ನಿಲ್ದಾಣದಲ್ಲಿ ಶ್ರೀ ಮಲ್ಲಣ್ಣ ಸಾಯಿ ಕಲಾವಿದರ ಸಂಘದಿಂದ ನಡೆಯಿತು. ಆಧುನಿಕತೆಯ ಭರಾಟೆಯಲ್ಲಿ ಮರಗಳನ್ನು ಬೆಳೆಸುವುದನ್ನು ಪ್ರತಿಯೊಬ್ಬರು ಕೂಡ ಮರೆಯುತ್ತಿದ್ದಾರೆ. ಕಾಡು ಬೆಳೆದಾಗ ಮಾತ್ರ ನಾಡು ಉಳಿಯುತ್ತೆ. ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸಬೇಕು ಎಂದು ನಾಟಕದ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿದ್ರು. ಮನುಷ್ಯನ ಸ್ವಾರ್ಥ ಚಿಂತನೆಗಳಿಂದ ನಾಡಿನ ಅರಣ್ಯ ಸಂಪತ್ತು ನಾಶವಾಗ್ತಾ ಇದೆ. ಕಾಂಕ್ರೀಟ್ ನಾಡಿಗಾಗಿ ನೈಸರ್ಗಿಕ ಸಂಪತ್ತನ್ನ ಹಾಳು ಮಾಡಲಾಗ್ತಾ ಇದೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದಿದ್ದಾರೆ. ಪರಿಸರ ನಾಶದಿಂದ ಕಾಲಕ್ಕೆ ತಕ್ಕಂತೆ ಮಳೆಯಾಗ್ತಾ ಇಲ್ಲ. ಇದರಿಂದ ಭೂಮಿಯಲ್ಲಿನ ಅಂತರ್ಜಲ ಮಟ್ಟ ಕುಸಿತಾ ಇದ್ದು ಹನ್ನಿಂದಿರಿಗೂ ಕೂಡ ಹಾಹಾಕಾರ ಪ್ರಾರಂಭವಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸಸ್ಯಗಳನ್ನ ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಪಣ ತೊಡಬೇಕು ಎಂದಿದ್ದಾರೆ. ಇನ್ನು ಪರಿಸರ ಉಳಿಸಲು ನಾಗರಿಕ ಸಮಾಜ ಪ್ರತಿಯೊಬ್ಬರು ಕೈ ಜೋಡಿಸಬೇಕಾದ ಅವಶ್ಯಕತೆ ಇದೆ. ವಿಶೇಷವಾಗಿ ಯುವ ಜನಾಂಗ ಪ್ರಕೃತಿ ಉಳಿಸಲು ಮುಂದಾಗಬೇಕಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಯುವಕರು ಪರಿಸರ ಸಂರಕ್ಷಣೆಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅರಣ್ಯ ಸಂಪತ್ತು ಉಳಿವಿಗೆ ಮುಂದಾಗಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ. ಮನುಷ್ಯ ಪ್ರಕೃತಿಯ ಆರಾಧಕ, ಆದರೆ ದುರಾಸೆ ಅವನನ್ನ ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗ್ತಾ ಇದೆ ಎಂದು ಬೇಸರ ಹೊರಹಾಕಿದ್ರು. ಭೂಮಿಯ ಮೇಲೆ ಮನುಷ್ಯನಂತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ. ಪ್ರಕೃತಿ ನಾಶವಾದರೆ ಪ್ರಾಣಿ ಪಕ್ಷಿಗಳ ಜೊತೆ ಮನುಷ್ಯನ ಅವನತಿಯಾಗುತ್ತೆ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಒಂದು ಕಂದರ ಮೂಲಕದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಳದೊಂದಿಗೆ ಜಯವಾಗಲಿ, 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 ನಾಡನ್ನು ಬೆಳೆಸಿ ಮಾತರಂ ಮಾತರಂ. ಈ ಒಂದು ತಂದೆ ಬೆಳೆದ ಮುಖಾಂತರ ಚಾಲೆಂಜ್ ಕೊಟ್ಟಂತ ಎಲ್ಲರಿಗೆ ತುಂಬಾ ಧನ್ಯವಾದ ಹೇಳುತ್ತಾ, ನಾವು ಬಂದಿರತಕ್ಕಂತ ವಿಷಯ ಏನು, ಒಂದು ವನ್ಯಜೀವಿಗಳು ಸಾವಾಗ್ತದ, ಪ್ರಾಣಿಗಳು ಕೂಡ ನಾಶವಾಗ್ತದ, ಪ್ರಾಣಿಗಳ ಮಟ್ಟೆ ಕೂಡ ನಾಶವಾಗ್ತದ, ಭೂಮಿ ಬರಡು ಭೂಮಿ ಆಗ್ತದ, ಚಿಕ್ಕ ಚಿಕ್ಕ ಸಸಿಗಳು ಕೂಡ ನಾಶವಾಗ್ತಾವ. ಅಲ್ಲ, ಪ್ರಾಣಿಗಳು ಒಳಗಿದ್ರಿ ಏನಂತವ್ರಿ, ಹೊರಗಿದ್ರಿ ಏನಂತದ ಕೇಳಪ್ಪ. ಈ ತರ ನೀವು ಕಾಡಿಗೆ ಬೆಂಕಿ ಹಚ್ಚೋದ್ರಾಗ್ಲಿ, ಕುಡಿತೀರಿ, ಏನ್ ಬೇಕಂದ್ರೆ ಕಡ್ಡಿ ಹಾಕ್ತಿರಿ, ಚೂರುಗಳು ಹೋಗ್ತೀರಿ, ಕಾಜಿನ ಚೂರುಗಳು, ಪ್ರಾಣಿಗಳಿಗೆ ಏನಾದ್ರೆ ಕಾಲು ಚುಚ್ಚದಂದ್ರ ಅದ್ರ ಸಾವಾಗ್ತಾವ. ಅದ್ರ ಪಾಪ ನೀವು ಕಟ್ಕೊಂಡಾಗ ಒಣ್ಣೆದು ಏನಂದ್ರೆ ವನ್ಯ ಜೀವಿ ಏನಾದ್ರೆ ನಿಮ್ ಒಳಗ್ ಬದ್ದು ಅಂತ ತಿಳ್ಕೊ. ಹುಲಿ, ಕರಡಿ, ಹಂದಿಗಳು ಎಲ್ಲ ಒಳಗ್ ಬದ್ದು ಅಂದ್ರ ಅವಾಗಂತ ಊರೊಳಗೆ ಏನಾಗ್ತದ, ಬದುಕಂತ ಶಕ್ತಿ ಇರಲ್ಲ. ಕರೆಕ್ಟ್ ಅದು ಮೇಡಮ್ ಅವರು ಹೇಳೋದು ಕರೆಕ್ಟ್ ಅದ. ಯಾಕ ಹೊಡಿತಿರ್ತೆ ಬಾಳ ಇರ್ತಾವ, ಅವು ಹೊಟ್ಟಿ ನೋಡಿದ್ರೆ ಇಷ್ಟ ಇದ್ದಂತದೆಲ್ಲ ಆಹಾರ ಸುಟ್ಟಾಕ್ತಿರಿ, ಅವು ಹೊಟ್ಟಿ ಸಿಗಲ್ಲ. ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಬುರಾನುದ್ದೀನ್, ಉಪವಲಯ ಅರಣ್ಯಾಧಿಕಾರಿ ಭೀಮಶಂಕರ್ ಎಸ್ ಗಣಪುರ್, ಉಪವಲಯ ಅರಣ್ಯಾಧಿಕಾರಿ ಅಶ್ವಥ್ ಕುಮಾರ್, ಗಸ್ತು ಅರಣ್ಯ ಪಾಲಕ ಲಿಂಗರಾಜ್, ಚಿದಾನಂದ ಸಂತೋಷ್ ಹಾಗೂ ಸಿದ್ಲಿಂಗಯ್ಯ ಹಾಗೂ ಅರಣ್ಯ ಸಿಬ್ಬಂದಿಗಳು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.